ಅಲ್ಲ ಈಗ ಬಂಡು ತೆಗೆಯೋದಿಲ್ಲ ಇಲ್ಲ ಅದು ಅಲ್ಲ ಹೈಟ್ ಇಲ್ವಲ್ಲ ಬಂಡು ಈಗ ಡೀಪ್ನಿಂಗ್ ಮಾಡಿದಾಗ ಕೆಳಗೆ ಸಿಪ್ ಆಗುತ್ತೆ ಅದಕ್ಕೆ ಈಗ ಎಕ್ಸಿಸ್ಟಿಂಗ್ ಬಂಡಿಂದ ಎಷ್ಟು ಫೀಟ್ ಬಿಟ್ ಮಾಡ್ತೀರಾ 10 ಬಿಟ್ಟು 5 ಮೀಟರ್ ಈಗ ನಾವು ವಿಸಿಬಿಲಿಟಿ ನಮಗೆ ಲುಕ್ ಆಸ್ ಇಫ್ ಇಟ್ ಇಸ್ ದ ಸೇಮ್ ಡೆಪ್ತ್ ಬಟ್ ಆಫ್ಟರ್ 10 meters then ಇದು ಎಕ್ಸಿಸ್ಟಿಂಗ್ ಬಂಡಲ್ಲ ಇದು ಎಕ್ಸಿಸ್ಟಿಂಗ್ ಬಂಡ್ 10 meters ಬಿಟ್ಟು ಆಮೇಲೆ ನೋಡಿ ಸರ್ ಡೀಪ್ ಹಾಂ ಇದು ನಿಯರ್ಲಿ 2 meters ಬಟ್ ಇದು ಎಷ್ಟಿದೆ ಎಕ್ಸಿಸ್ಟಿಂಗ್ ಬಂಡ್ ಇದು 6 meters ಮ್ಯಾಕ್ಸಿಮಮ್ ಹೈಟ್ ಅಲ್ಲ ಇದು ಸ್ಲೋಪ್ ಗ್ರೇಡಿಯಂಟ್ ಇದೆಯಲ್ಲ ಇದು ಹೈಟ್ ಇದು ಎಷ್ಟಿದೆ ಇದು ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಹೈಟು 6.5 meters ಇದೆ ಇನ್ನು ಬೇರೆ ಕಡೆ ಹೋಗ್ತಾ ಹೋಗ್ತಾರೆ ನೀವು ಡೋಂಟ್ ಗೋ ಡೌನ್ ಸ್ಟ್ರೀಮ್ ಅಲ್ಲ ಇನ್ಸೈಡ್ ವಾಟರ್ ಸ್ಲೋಪ್ ಏನು ರಿವಿಟ್ಮೆಂಟ್ ಕಟ್ಟಿದ್ದೀರಲ್ಲ ಈಗ ಇದು ಎಷ್ಟಿದೆ ಇದು ಲೆಂತ್ ಹೇಳಿ ಹೈಟ್ ಹೇಳಿ ಇನ್ ಟರ್ಮ್ಸ್ ಆಫ್ ಎಫ್ ಟಿ ಎಲ್ಗೆ ಈಗ ಎಫ್ ಟಿ ಎಲ್ಗೆ ಎಷ್ಟು ಬರ್ತದೆ ಇದು ಎಷ್ಟು ಸ್ಟೋರೇಜ್ ಆಗುತ್ತೆ ಎಫ್ ಟಿ ಎಲ್ ಡಿಸ್ಚಾರ್ಜ್ ಆಗೋ ಟೈಮ್ ಹೌದು ಇದು ಎಷ್ಟು ಅಡಿ ಅಂತ ಎಷ್ಟು ಮೀಟ್ರ್ ಅಂತ ಹೇಳಿ ಎಷ್ಟು ಮೀಟ್ರ್ ನೀರು ನಿಲ್ಲುತ್ತೆ ಈಗ ಆಸ್ ಸಚ್ ಈಗ ಅಲ್ಲೇ ನೀರು ಎಷ್ಟು ನಿಲ್ಬೋದು ಜಿಯೋ ಮೆಂಬ್ರೇನ್ ಇಲ್ಲಿಂದ ಹಾಕ್ತೀರಾ ಇಲ್ಲಿಂದ ಕವರ್ ಆಗುತ್ತೆ ಸೊ ಈಗ ಬಂಡ್ ಮೇಲೆ ರಿವಿಟ್ಮೆಂಟ್ ಎಲ್ಲ ಹೊಸದೇ ಮಾಡ್ತೀರಾ ಇಲ್ಲ ಸರ್ ಫುಲ್ ತೆಗೆದ್ಬಿಟ್ಟು ಫುಲ್ ಕಲ್ಲೆಲ್ಲ ಇದು ಎಕ್ಸಿಸ್ಟಿಂಗ್ ಬಂಡಿಗೆ 80% ಮಾತ್ರ ಹಳೇದು ಯೂಸ್ ಆಗುತ್ತೆ ಸರ್ ಓಕೆ ಇಲ್ಲಿ ಮಾಡ್ತೀವಲ್ಲ ಸರ್ ಇದಕ್ಕೆಲ್ಲ ಮತ್ತೆ ಪೆರಿಫೆರಲ್ ಟೋಟಲ್ ಇದಕ್ಕೆಲ್ಲ ರಿವಿಟ್ಮೆಂಟ್ ಇನ್ಸೈಡ್ ಇನ್ಸೈಡ್ ನೋಡಿ ಇಷ್ಟಿವೆ ಔಟ್ಸೈಡ್ ಸ್ಲೋಪ್ ಔಟ್ಸೈಡ್ ಸ್ಲೋಪ್ ಟರ್ಫಿಂಗ್ ಈಗ ಅದ್ರ ಮೇಲೆ ಅಗಲ ಎಷ್ಟು ಸಿಗುತ್ತೆ ನಮಗೆ ಓಡಾಡೋಕ್ಕೆ 3 meters ಸಿಗುತ್ತೆ ಸರ್ ಪೆರಿಫೆರಲ್ಲಿ 10 ಅಡಿ ಸಿಗುತ್ತೆ 10 ಅಡಿ ಸಿಗುತ್ತೆ ಇದು 3 ಅಲ್ಲಿ 3.5 ಯಾಕಂದ್ರೆ ಫುಲ್ಲು ಸುತ್ತಲೂ ವಾಕಿಂಗ್ ಆಗಬೇಕು ಆಗುತ್ತೆ 3.5 meter ಮೇಲಲ್ಲಿ ನಾನು ಅವತ್ತು ಹೇಳಿದ್ದೀನಿ ವಾಕಿಂಗ್ ಆಗಲೇಬೇಕು ಸುತ್ತಲೂ ಇದು 3 meter ಎಷ್ಟು ಇದು ಫುಲ್ ಒಂದು ರೌಂಡ್ ಎಷ್ಟಾಗುತ್ತೆ 2.5 kilometer ಆಗುತ್ತೆ ಇದು ಪ್ಲಸ್ 1.6 ಇದು 1.6 3.5 kilometer ಕೇಳಿದಾಗ ಫುಲ್ 3.5 kilometers ಇದು ಮಸ್ತಾಗಿ ಮಾಡ್ತೀನಿ ನಾನು ಇದು 15 ವರ್ಷಗಳಿಂದನೇ ಸರ್ವೆ ಮಾಡಿಸಿ ಅವಾಗಲೇ ಇಲ್ಲಿ ಪಾಪ ಗೊತ್ತಿರೋರೆ ಕೆಲವರೆಲ್ಲ ಮಾವಿನ ತೋಟ ಅವೆಲ್ಲ ಮಾಡಿಬಿಟ್ಟಿದ್ರು ಅವರು ಸಚ್ಬೇಕಾದ ಇಂಜಿನಿಯರು ಇವರು ಇಲ್ಲ ಸರ್ ಇದ್ದಾರೆ ಬೇರೆ ಒಳ್ಳೆ ಇವರು ಅಂತ ಒತ್ತುವರಿ ಉಂಟು ಪಾಪ ಎಲ್ಲ ಬಿಟ್ಕೊಟ್ರಿ ಇವತ್ತು ಅವಾಗೆಲ್ಲ ಭಾಳ ಅವರೆಲ್ಲ ಬಿಟ್ಕೊಟ್ರು ಆ ಕಾಲದಲ್ಲೇ ಆವಾಗಲೇ ನಾನು ಸುಮಾರು 15-20 ಲಕ್ಷ ಹಾಕಿಸಿ ರಿಂಗ್ ಬಂಡ್ ಹಾಕಿಸಿದೆ ಮಿಸ್ಟರ್ ಜಬ್ಬಾರ್ ಶ್ರೀನಿವಾಸ್ అలా కాళ్ళ పొలకి వాళ్ళకి కదా మాకు రోడ్ లేదు నీ పక్కన ఇంకా దాంట్లో వాళ్ళ కోటలు తాకి ఆ కట్టు మీద అట్లా రోడ్ కట్టేస్తే మీరు చెప్పేనంటే నేను ఆపద్దే దాన్ని ప్రావిజన్ చేస్తాను ఇప్పుడు ಹೆಂಗೆ ಏನು ಅಗಲ ಮಾಡೋಕ್ಕಾಗತ್ತಾ ಈಗ ಹೆಂಗೋ ಒಂದು ಕೆಲಸ ಮಾಡಿ ಅಗಲ ಮಾಡೋಕ್ಕಾಗಲ್ಲ ದಾರಿ ಬೇಕಲ್ಲ ಸರ್ ದಾರಿ ಬೇಕಂటే ಗಾಡಿನ ಪರ್ದಂ ಏರೋಪ್ಲೇನ್ ಬಾಳೆ ಹೋಗ್ಬೇಕಲ್ಲ ಸೈಡ್ಲು ಈಗ ಇವರೆಲ್ಲರೂ ರೈತರು ತೊಗೊಂಡೋಗಿ ಆಯ್ತಲ್ಲ ಈಗ ನಾನು ಹೇಳುವಂಥದ್ದು ಈಗ ನೀವು ಎಷ್ಟು ನಿಮ್ಮ ಸ್ಕೋಪಲ್ಲಿದೆ ಹಾಂ ಅದು ಸ್ಕೋಪಲ್ಲಿರೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಈ ಡೀಸಿಲ್ಟ್ ಮಾಡಿದ್ದು ಅದಕ್ಕೆ ಆಗ್ತದೆ ಈ ಒಂದು ಸೈಡ್ ಈಗ ಅವ್ರೇನು ಯಾವ ಸೈಡಪ್ಪ ಅದೇ పశ్చిమ తక్కువ ఉత్తరానికి వస్తుంది సార్ మాకు అదంతా పొడవుకి పశ్చిమ తక్కువ ఇంకా ఉత్తరానికి ಬಿಟ್ಟು ಜಾಸ್ತಿ ಮಾಡಿಬಿಡ್ರಿ ಈಗ ನೀವೇನು ಶಿಫ್ಟ್ ಮಾಡ್ಬೇಕಲ್ಲ ಈಗ ಅವರು ತಗೊಂಡೋಗ್ತಾರೆ ಸಿಕ್ಕಾಪಟ್ಟೆ ಇದೆ అలా దీంట్లో ఇప్పుడు రైతులు కావాల్సిందే ఇట్లా ముందేం లేదన్నా పొయ్యి ముందే ఎత్తేసినాం సార్ ఆవిడ మనం తల్లి రంచిపోతే అట్లా ಫುಲ್ ಫಿಲಪ್ ಆದಾಗ ಬ್ರಿಡ್ಜ್ಲಿ ಎಲ್ಲ 3 ವಾಟರ್ ಫೀಡರ್ ಕೆನಾಲ್ ಅಲ್ಲಿ ರಿವರ್ಸ್ ಆಗುತ್ತೆ ಬ್ಯಾಕ್ ಆಗಿದ್ದು ಸ್ಪಿಲ್ ಆಗುತ್ತೆ ಸೊ ನೀವು ಫೀಡರ್ ಕೆನಾಲ್ಸ್ ಸ್ಟ್ರೆಂಥನ್ ಮಾಡಿ ಹಿಂದೆ ರಿವರ್ಸ್ ಏನು ಫೀಡರ್ ಕೆನಾಲ್ ಇದೆ ರೋಡ್ ಮಾಡಿದಾಗ 3 ಬ್ರಿಡ್ಜ್ ಆ ಪಕ್ಕದಲ್ಲಿರೋ ಜಮೀನ್ ಲೆವೆಲ್ಸ್ ನೋಡ್ಕೊಂಡು ಅಲ್ಲಿಗೆ ಸ್ಪಿಲ್ ಆಗ್ದಿರಾ ಇದನ್ನ ರೈಸ್ ಮಾಡ್ಕೊಳ್ಳಿ ಅರ್ಥಾಯ್ತಲ್ಲ ನೀವು ಒಂದು ಎರಡು ಅಡಿ ಎಕ್ಸ್ಟ್ರಾ ಇಟ್ಕೋಬೇಕು 2.5-3 ಫೀಟು ಹೆವಿ ಅಕಸ್ಮಾತ್ ಏನಾದರೂ
ಪೋರ್ ಆದಾಗ ಗಶ್ ಆದಾಗ ಸಡನ್ ಬ್ಯಾಕ್ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಂಡು ಈಗ ಹೆಂಗೋ ನಿಮ್ಗೆ ಸಾಯಿಲ್ ಇರ್ತದೆ ಇದನ್ನ ಹಾಕೊಂಡು ಸ್ವಲ್ಪ ಏನಾದರೂ ಸಣ್ಣ ಪಟ್ಟ ವೇರಿಯೇಷನ್ ಮಾಡ್ಕೊಂಡು ಅದಕ್ಕೇನೋ ರಿವೇಟ್ಮೆಂಟ್ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಹಂಗೆ ಅರ್ಧವನ್ನು ಮಾಡಿದ್ರೆ ಮತ್ತೆ ಇದಾಗ್ತದೆ. ಆಯ್ತಾಯ್ತಲ್ಲ ಆಯ್ನಪ್ಪ ಸರ್ ಸರಿ వాళ్ళకి ಎಲ್ಲೂ ಸೀವರ್ ವಾಟರ್ ಎಂಟರ್ ಆಗ್ಬೇಕು, ಎಲ್ಲೂ ಸೀವರ್ ವಾಟರ್ ಎಂಟರ್ ಆಗ್ಬೇಕು. ಯಾವತ್ತಮ್ಮ ಲಾಸ್ಟ್ ಇದು? ಈಗ ನೀವು ಇದು ಡೈವರ್ಷನ್ ಅವ್ರಿಗೆ ಅನ್ಬೇಕಿದೆ ನಿಮ್ಗೆ. ಸರ್ ಅದೇ ನಾಳೆ ಜಂಗಲ್ ಕ್ಲಿಯರೆನ್ಸ್ ಬಿಡ್ತೀನಿ ಸರ್. ಎಲ್ಲಿ ಯಾವುದು ಇದು RCC ಲೈನ್ ಸರ್, ಬಾಗೇಪಲ್ಲಿ ಕ್ರಾಸಿಂದ ಚೆಕ್ ಮಾಡಿ ಎಲ್ಲ ಮಾರ್ಕ್ ಮಾಡ್ಕೊಂಡು UGD ಅಲ್ಲ ಚೇಂಬರ್ಸ್ ಎಲ್ಲ ಹೊಡೆದೋಗಿರೋದ ಅಲ್ಲ, ಬಟ್ ಅದೇ ಪೈಪ್ ಆಗ್ತಾ ಇದೀವ, ಹೊಸದಾಗ್ತಾ ಇದೀವಲ್ಲ. ಹೊಸದು ಚೇಂಬರ್ಸ್ ಬಂದು ಪ್ರೀ ಕ್ಯಾಶ್ ಬರುತ್ತೆ. ಪ್ರಕಾಶ ಕೆಪಾಸಿಟಿ ಚಾನಲ್ಸ್ ಎಲ್ಲ ಇದು 160 ఇప్పుడు ఇది కట్ కూడా కొత్తగా చేయాలని మేము యోచిస్తున్నాం. వాళ్ళు ఏం చేసి అప్పుడు ఇంకా కట్ సెటిల్ అయ్యి కట్టు ముట్టదు. కట్టు ముందర 10 మీటర్లు ఇసిపెట్టి పూర్తిగా 2 మీటర్లు తీయేస్తారు. తిరిగా పూర్తి కింద ఇదేస్తారు షీట్. ಎಷ್ಟು ದಪ್ಪ ಅದು ಜಿಯೋ ಮೆಂಬ್ರೇನ್ 7 mm ఇట్లా ఉంటుంది, 7 mm ఉంటుంది మిల్లీమీటర్. ఫుల్ కింద నీళ్ళు ఇమురకుండా ఎలా అంటే ఏమవుతుంది, ఈ చెరువులంతా ఎన్నో ఏండ్లు అప్పుడు చేసి నీళ్ళు దిగి బంకుడు మన్ను వస్తేనే నీళ్ళు నిలిచేది. కింద బంక్ మన్ను లేకపోతే ఏమైపోతుంది, వాన పడిన నీళ్ళంతా ఇమురిపోతాయి, పట్ట నిలిపోతాయి. ఇదైతే నిదానంగా ఇది ఎన్నో ఏండ్లు మన పురాతన కాలం ఇంకా అయితే. ఇప్పుడు వీళ్ళు వేసేది ఏమవుతుందంటే ఇంటి కూడా ఇమరేలే భూములకి పైన హవా పై చెరువంతా షీట్ వేస్తారు. ఫుల్ అది డీజిల్ చేసి కట్ ఆ కట్ అదే మాట్లాడుతాడు నేను. కట్ పైన కట్ ఉంది, కట్ రాయలంతా తీసేసి ఆ కట్ పైనకి షీట్ వేసినట్లా వేసి దానిపైన అంతా రాయలు కూకి పెట్టేస్తారు. తిరిగి ఫుల్ చెరువు షీట్ వేస్తారు. పైప్ లైన్ మీరు ఇట్లా తీసుకుపోవాలా సైడ్ ఇంకా. ఇప్పుడు అందుకే వీళ్ళు అడుగుతాను రోడ్ కావాలంట కదా, ఆ టైంలో అట్లా సైడ్ లో తీసుకుపోవాలి, మధ్యలో చెరువులో ఏం తీసిపోయి ఈ పథకాలు రేపు ప్రాబ్లం ఏమిటి నీకు ఎలా అంటే ఇప్పుడేమో నీళ్ళు ఇప్పుడేమో ఈ నీళ్ళు రేపొద్దున ఎత్తున వాళ్ళే నీళ్ళు తిరిగా అర్సీకర్ అది పెద్దగా చేస్తాము. రేపు పొద్దున ఇంకా ఈ కాలువలంతా ఇంక బాగా తీసి దేవుని దైన ఇంకా మీరందరూ ఆశీర్వాదం ఇంకా నీళ్ళు వస్తే ఎప్పుడు నీళ్ళు ఆడే ఉండిపోతుంది. అప్పుడు మీకు ఏమైనా రిపేర్ పెట్టినా మీకు తొందర అయిపోతుంది. ఇప్పుడు ఏం చేయాలో మీరు సైడ్లో వేసుకునేయండి, కట్ లోపలికి వేసుకోదన్నా ఆ సైడ్. ఇప్పుడు మనం ఏం చేస్తాము, ఇప్పుడు అగలం చేయాలంటున్నాం కదా, చెరువు జాగాలన్నీ అగలం చేస్తారు. ఇప్పుడు ఏమో దావు పోవాలంటా ఉన్నారు, గాడి పై ఏం అన్న దావు చేస్తే 3 కాలువలు క్రాస్ అవుతాయి అన్న, దానికి బ్రిడ్జ్ లేవాల. ಬ್ರಿಡ್ಜ್ ఉంటుంది, ಬ್ರಿಡ್ಜ್ ನೀರು ಎಂಟ್ರಿಗೆ ಪೈಪ್ ಎಂಪಿಟ್ರಿ ಏನು ಸೈಜ್ ಪೈಪ್ ಇದೆ, ಎಷ್ಟು ಸರ್ ಅದು ಜಾಸ್ತಿ ಮೇನ್ ಜಾಸ್ತಿ ಇದೆ ಸರ್, ಮಿಕ್ಕಿದ್ದೆಲ್ಲ 6 ಆಯ್ತಲ್ಲ ಪೈಪ್ ఉంటుంది కదా. ఎంతలా వస్తుంది నీళ్ళు? మరవడానికి జాస్తి వస్తుంది, గుట్లనికి వచ్చేది జాస్తి వస్తుంది. ಅಲ್ಲಮ್ಮ ಇದು ಬ್ರಿಡ್ಜ್ ಬಟ್ ಅಲ್ಲ ಈಗ ಅವ್ರಿಗೆ ನೋಡಿ ಇವಾಗ ಇದು ಎಲ್ಲಿಂದ ಎಲ್ಲಿಗೆ మీరు క్లియర్గా చెప్పాల పైన మీరు ನೋಡಪ್ಪ ಮರಿ ಈಗ ನೀವು ಇಲ್ಲಿ ನಾನು ಯಾಕಂದ್ರೆ ಈಗ ಮತ್ತೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಮತ್ತೆ ಎಲ್ಲ ಪದೇ ಇದು ಮಾಡೋದು ಬೇಡ. ಇಲ್ಲಿ ನೀರು ಮೇನ್ ಆಚೆ ಎಲ್ಲಿಂದ ಬೇಕು ನಿಮಗೆ దగ్గర అయిపోతుంది. అవునప్పా ఆ కాలువ ఎప్పుడు ఎక్కడ వచ్చేది? పెద్ద కాలువ గ్యాస్ కూడా వస్తుంది. ಇದು ಅಗಲ ಒಂದು ವೆಹಿಕಲ್ ಅಂದ್ರೆ ಒಂದು ಅಟ್ಲೀಸ್ಟ್ ನೀವು ಎಷ್ಟು ಮಾಡಿದಿರಲ್ಲ 3 ಇನ್ನೊಂದು ಮೀಟರ್ ಎಕ್ಸ್ಟ್ರಾ 5 ಮೀಟರ್ಸ್ ಯಾಕಂದ್ರೆ ನಾಳೆ ಜನನು ವಾಕಿಂಗ್ ಮಾಡಕ್ಕೆ ಬೇಕಾಗುತ್ತೆ. 5 ಮೀಟರ್ಸ್ ಮಾಡ್ಕೊಂಡು ಈಗ ಸದ್ಯಕ್ಕೆ ಆಗ್ಬಿಡ್ಲಿ ವಾಕಿಂಗ್ ಮಾಡಿದ್ರೆ ಅದೊಂದು ಸಪ್ರೇಟ್ 2 ಮೀಟರ್ ಸಿಕ್ಕೋಣ, 3 ಮೀಟರ್ ಸಪ್ರೇಟ್ ಟೋಟಲ್ 5 ಮೀಟರ್ಸ್ ಅಲ್ಲ ನೀವು ಒಂದರಲ್ಲೇ ಮಾಡಿಬಿಡಿ.
ನೀವು ವಾಕಿಂಗು ಗಾಡಿ ಯಾವಾಗೋ ಏನೋ ಯಾವಾಗೋ ತೋಟಕ್ಕೆ ಹೋಗೋಂಥದ್ದು ಅಷ್ಟೇ. ರೆಗ್ಯುಲರ್ ಟ್ರಾಫಿಕ್ ಮೂವ್ಮೆಂಟ್ ಅಲ್ಲ, ರೆಗ್ಯುಲರ್ ಟ್ರಾಫಿಕ್ ಮೂವ್ಮೆಂಟ್ ಅಲ್ಲ. ರೈತರು ಅವರ ಜಮೀನಲ್ಲಿ ಬೆಳೆದಿದ್ದು ಎತ್ಕೊಂಬರಕ್ಕೆ ರೆಗ್ಯುಲರ್ ಟ್ರಾಫಿಕ್ ಮೂವ್ಮೆಂಟ್ ಮಾಡಿ ಎಲ್ಲೋ ಹೋಗಲ್ಲ. ಈ ಕಡೆ ಇರೋದು ಬರೀ ಅವರು ఇప్పుడు వేసాక పోవద్దు ఫైనల్ అయినాక ಅವ್ರಿಗೆ ಸೈಡಲ್ಲಿ ಪೈಪ್ ಲೈನ್ ಹಾಕೊಳ್ಳಿ. ಇಲ್ಲೆಲ್ಲ ಬೋರ್ ಇರ್ತದೆ, ಅಲ್ಲೆಲ್ಲ ಜಮೀನ್ಗೆ ಹೋಗ್ಬೇಕು. ಸೈಡಲ್ಲಿ ಆ ಕಡೆ ಸೈಡ್ ಹಾಕೊಳ್ಳಿ. ಇದು ಬಂಡು ಪೂರ್ತಿ ನಮ್ಮ ಈಗ ಸ್ವಲ್ಪ ಒಳಗೆ ಶಿಫ್ಟ್ ಆಗುತ್ತೆ, ಸ್ವಲ್ಪ ಒಳಗೆ ಶಿಫ್ಟ್ ಆಗುತ್ತೆ. ಹೆಚ್ಚು ನಮ್ಮ ಬೌಂಡ್ರಿಗೆ ಇರಬೇಕು, ಅವ್ರ ಜಮೀನು ಬೌಂಡ್ರಿಗೆ ಹೋಗಲ್ಲ. ಅಲ್ಲಿ ಹೋದಾಗ ಬೇಕಾದ್ರೆ ಒಂದು ಅರ್ಧ ಮೀಟ್ರ್ ಒಂದು ಮೀಟ್ರ್ ಬಿಟ್ಬಿಡಿ. 1 ಮೀಟ್ರು ಅವ್ರೇನೋ ಪೈಪ್ ಲೈನ್ ಅದು ಇದು ಹಾಕೊಂಡಾಕಿ ಯುಟಿಲಿಟೀಸ್ಗೆ ಒಂದು 1 ಮೀಟ್ರ್ ಬಿಟ್ಬಿಡಿ, ಅದರಲ್ಲಿ ಪೈಪ್ ಲೈನ್ ಹಾಕೊಂಡು ಹೋಗ್ಲಿ ಎಲ್ಲರೂ. ಇನ್ನೇನಪ್ಪ ಅಣ್ಣ ತಿರ್ಗಿ ఇది సుమారు తాగే నీళ్ళు ప్రాజెక్ట్ కదా పైన చెరువులకి కేసీ వ్యాలీ కానీ హెచ్ఎన్ వ్యాలీ కానీ కనెక్షన్ ఇవ్వకూడదు ఎలాంటి తెలుసది అది యాయావ చెరువులు వస్తాయి అప్ స్ట్రీమ్ సుబ్రాయన్పేట మొహమ్మద్పుర రాయపల్లి ఇంకా వస్తాను సార్ దీనికంతా టోటల్ 8 చెరువులు ఉన్నాయి సార్. ಇಲ್ಲ ಇದೊಂದು ಸ್ವಲ್ಪ ಟೋಪೋಶಿಪ್ ಸ್ಟಡಿ ಮಾಡಿಬಿಡಿ. ನಾನು ರಮೇಶ್ ತಗೋಪ್ಪ ಕೆಸಿ ವ್ಯಾಲಿ ನಾನು ವಿಧಾನಸಭೆ ಸದಸ್ಯನಾಗಿ 2023ರಲ್ಲಿ ಆಯ್ಕೆಯಾದ ನಂತರ ನಾನು ಈ ನೆಕ್ಕುಂದಿ ಕೆರೆಗೆ ಏನಾದರೂ ಒಂದು ದಾರಿ ಕಾಣಿಸ್ಬೇಕು. ಹಿಂದೆ ಏನೋ 2006-7ನೇ ಇಸ್ವಿಯಲ್ಲಿ ನಾವೇನೋ ಸುಮಾರು 4 ಕೋಟಿ ಅನುದಾನವನ್ನು ಕೊಡಿಸಿ ಸುಮಾರು 2 ಕೋಟಿಯಲ್ಲಿ ಈ ಹೂಳನ್ನು ತೆಗೆಸುವಂಥ ಕೆಲಸವನ್ನು ಮಾಡಿ ನಾವು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿ ಈ ನೆಕ್ಕುಂದಿ ಕೆರೆಯನ್ನು ಕುಡಿಯೋ ನೀರಿಗೆ ಬಳಸಬೇಕು ಅಂತ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಆದೇಶ ಮಾಡಿಸಿರ್ತಕ್ಕಂಥದ್ದು ಸುಮಾರು 20 ವರ್ಷಗಳ ಹಿಂದೆ. ಆದರೆ 2013 ನಂತರ ಇಲ್ಲಿ ಒಳಚರಂಡಿ ನೀರು ಬರ್ದಿರೋ ನಾವು ಹಿಂದೆ ನಾವು ಬೇರೆ ಪ್ರತ್ಯೇಕವಾಗಿ ಕೆರೆ ಬದಿಯಲ್ಲಿ ನಾವು ಪೈಪ್ಲೈನ್ ಸುಮಾರು 3 ಕೋಟಿ ರೂಪಾಯಲ್ಲಿ ಪೈಪ್ಲೈನ್ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಿ. ಆದರೆ ದುರಂತ ಅದಾದ ನಂತರ 2013 ನಂತರ ಇಲ್ಲಿ ಆ ಒಳಚರಂಡಿ ನೀರನ್ನು ಕೆರೆ ಒಳಗೆ ಬಿಟ್ಟು ಮೀನುಗಾರಿಕೆ ಮೀನು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಇದು ಭಾಳ ದಿವಸಗಳ ನನ್ನ ಆಸೆ ಇತ್ತು. ಇದನ್ನು ಮತ್ತೆ ಇದಕ್ಕೆ ಒಂದು ಜೀವ ತುಂಬಬೇಕು, ಕುಡಿಯೋ ನೀರು ಕೆರೆಯಾಗಿ ಇದನ್ನು ಮಾರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇತ್ತು. 2023ರಿಂದ ಸತತ ಪ್ರಯತ್ನ ಆಯಿತು. ಸುಮಾರು ಒಂದು ಪ್ರಾರಂಭದಲ್ಲಿ 35 ಕೋಟಿಗೆ ಅಂದಾಜು ಮಾಡಿದ್ವಿ. ಆದರೆ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ತಜ್ಞರು ರಾಕ್ ಆ್ಯಂಡ್ ಸಾಯಿಲ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಬಂದು ಇದನ್ನು ಈ ರೀತಿಯೆಲ್ಲ ಈ ರೀತಿ ಮಾಡಬೇಕು ಅಂತ ಹೇಳಿ ಇದರ ನೀರಿನ ಶೇಖರಣೆ ಸಾಮರ್ಥ್ಯವನ್ನು ಜಾಸ್ತಿ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು ಅಂತ ಹೇಳಿ ನಂತರ ಅವರ ಒಂದು ಸೂಚನೆ ಮೇರೆಗೆ ತಾಂತ್ರಿಕವಾಗಿ ಎಲ್ಲ ಅವರ ಸಲಹೆಗಳನ್ನು ಪಡೆದು ಈಗ ಸುಮಾರು 84 ಕೋಟಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. ಆದರೆ ನಂತರ ಇದು ಸರ್ವೆ ಕಾರ್ಯ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಈಗ ಟೆಂಡರ್ ಅಂತಿಮವಾಗಿ ಎಲ್ಲ ಆಗಿರ್ತಕ್ಕಂಥದ್ದು. ಈಗ ಕಾಮಗಾರಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಏನೆಲ್ಲ ನಾವು ಮಾಡ್ತಾಯಿದ್ದೀವಿ ಕಾಮಗಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮತ್ತು ಯಾವುದೇ ರೀತಿ ಇಲ್ಲಿ ಒಳಚರಂಡಿ ನೀರಾಗ್ಬೋದು ಅಥವಾ ಚಿಂತಾಮಣಿ ನಗರದ ಭಾಗದಿಂದ ಬರ್ತಕ್ಕಂಥ ಮಳೆ ನೀರು ಅಥವಾ ಮನೆಗಳಿಂದ ಬರ್ತಕ್ಕಂಥ ಗ್ರೇ ವಾಟರ್ ಅಂತ ಏನು ಕರಿತೀವಿ ಅದು ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಸಂಪೂರ್ಣವಾಗಿ ಇದು ಕುಡಿಯೋ ನೀರಿಗೆ ಬಳಸುವಂಥದ್ದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗೇನು ನಾವು KC ವ್ಯಾಲಿ 2ನೇ ಹಂತದ ನೀರು ಕೂಡ ಈ ಕೆಲವು ಕೆರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಬರುವಂಥದ್ದಿದೆ. ಈಗ ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಈ ಸಾಲಲ್ಲಿ ಏನು ನೆಕ್ಕುಂದಿ ಕೆರೆಗೆ ಬರ್ತಕ್ಕಂಥ ಸಾಲು ಮೇಲ್ಗಡೆಯಿಂದ ಮಳೆ ನೀರು ಬರುವಂಥ ಸಾಲಿಗೆ KC ವ್ಯಾಲಿ ನೀರು ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಸಂಬಂಧಪಟ್ಟ ಇಂಜಿನಿಯರ್ಗೆ. ಅದನ್ನು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ. ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಏನು ಹಾಳಾಗಿತ್ತಿಂದೆ ಅದನ್ನು ಹೊಸದಾಗಿ ಮಾಡುವಂಥದ್ದಕ್ಕೆ ನಾನು ಸುಮಾರು 52 ಕೋಟಿ ಒಳಚರಂಡಿಗೆ KUDFCಯಿಂದ ಕೊಡಿಸಿದ್ದೆ. ಅದರಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಮತ್ತು
ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ಅಂಥೇಳಿ ಮತ್ತೊಂದು ಒಂದು ಅನುದಾನದಲ್ಲಿ 4 ಕೋಟಿಯಲ್ಲಿ ಈ ಮಳೆ ನೀರು ಏನು ನಗರದ ಪ್ರದೇಶದಿಂದ ಬರ್ತದೆ ಅದನ್ನು ಕೂಡ ಕೆರೆ ಒಳಗೆ ಬರದೆ ಅದನ್ನು ಪೈಪ್ಲೈನ್ ಮುಖಾಂತರ ಕೆರೆ ಭಾಗದಿಂದ ಹೊರಗಡೆ ತೆಗೆದುಕೊಳ್ಳುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಸರಿ ಸುಮಾರು ಇವೆಲ್ಲ ಲೆಕ್ಕ ಹಾಕಿದಾಗ ಸುಮಾರು 100 ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನವನ್ನು ಇಲ್ಲಿ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದರಿಂದ ಇದು ಸುಮಾರು ಭಾಳಷ್ಟು ಸುಂದರವಾಗಿ ಇದನ್ನು ರೂಪುಗೊಳಿಸ್ತಕ್ಕಂಥದ್ದು ಮಾಡ್ತೀವಿ. ಏನು ಇವತ್ತು ಕೆರೆ ಒಂದು ಕಟ್ಟೆ ಇದೆ ಅದನ್ನು ಬಲಗೊಳಿಸ್ತಕ್ಕಂಥದ್ದು ಮತ್ತು ಸುತ್ತಲೂ ಕೆರೆ ಸುತ್ತಲೂ ಈಗ ಸುಮಾರು 126 ಎಕರೆ ಅಷ್ಟು ಸಾಧಾರಣ ಬರ್ತಾ ಇದ್ದು ಆ 126 ಎಕರೆ ವಿಸ್ತೀರ್ಣದಲ್ಲಿ ಸುತ್ತಲೂ ಬಂಡನ್ನು ಹಾಕುವಂಥದ್ದು. ಎಲ್ಲೆಲ್ಲಿ ನೀರಿನ ಮೂಲಗಳು ಒಳಗೆ ಬರ್ತವೆ ಅಲ್ಲೆಲ್ಲ ಪೈಪ್ಲೈನ್ ಮುಖಾಂತರ ಪೈಪ್ ಹಾಕಿ ನೀರು ಒಳಗೆ ಬರುವಂಥದ್ದಕ್ಕೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ವಾಯು ವಿಹಾರಕ್ಕೆ ಈ ಭಾಗದಲ್ಲಿ ಜನ ಒಂದು ಸತಿ ಬಂದರೆ ಬಹುಶಃ ಒಂದು 3.5-4 ಕಿಲೋಮೀಟ್ರು ಒಂದು ವಿಸ್ತೀರ್ಣ ಒಂದು ರೌಂಡ್ ಒಂದು ಸುತ್ತ ಹಾಕಿದಾಗ 4 ಕಿಲೋಮೀಟ್ರಷ್ಟು ವಾಯುವಿಹಾರ ಮಾಡುವಂಥದ್ದಕ್ಕೆ ಸುತ್ತಲೂ ರಿಂಗ್ ಬಂಡ್ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಅದರ ಬಂಡ್ ಆ ಒಂದು ಕಟ್ಟೆ ಮೇಲೆ ನಡ್ಕೊಂಡು ಹೋಗುವಂಥದ್ದಕ್ಕೂ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಇದನ್ನು ಕುಡಿಯೋ ನೀರಿಗಾಗಿ ಸದ್ಬಳಕೆ ಆಗಬೇಕು ಮತ್ತು ಯಾವುದೇ ರೀತಿ ಕಲುಷಿತ ನೀರು ಮಿಶ್ರಣ ಆಗದ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತಕ್ಕಂಥ ಎಲ್ಲ ಜಾಗ್ರತೆಗಳನ್ನು ನಾವು ವಹಿಸ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.